ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನನ್ನ ಪ್ರತಿಲಿಪಿ ಚಾನಲ್ಲಿಗೂ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಆಯಿತಾ. ಕತೆ ಓದಿ ಸ್ಪೀಕರ್ ಕೊಡಿ ಆಯಿತಾ. ಪ್ಲೀಸ್ ಇದರಲ್ಲಿ ನನಗೆ ಸಹಕರಿಸಿದಂತೆ ಪ್ಲೀಸ್ ಅದರಲ್ಲೂ ಹೋಗಿ ಸಹಕರಿಸಿ. ನಾನು ಯೂಟ್ಯೂಬಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಪ್ಲೀಸ್ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಅದರ ಲಿಂಕ್ ಹಾಕಿದ್ದೀನಿ, ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಎಪಿಸೋಡ್ ಓದೋದಕ್ಕೆ ಸಿಗುತ್ತೆ. ಪ್ಲೀಸ್ ಬನ್ನಿ, ಈಗ ಕತೆ ಶುರು ಮಾಡೋಣ. ಮೋಡ ಕರಗಿ ನೀರಾದಾಗ ಮುಂದುವರಿದ 6ನೇ ಸಂಚಿಕೆ. ಈಶ್ವರಿಯವರು ಬೇಗ ಎದ್ದು ಕಾಫಿ ಮಾಡುತ್ತಿದ್ದರು. ಕಾಫಿ ಮಾಡಿ ಕುಡಿದು ತಿಂಡಿ ಮಾಡುವ ಸಲುವಾಗಿ ಒಂದು ಕಡೆ ದೋಸೆ ತವಾ ಇಟ್ಟು ಮತ್ತೊಂದು ಕಡೆ ಕಾಯಿ ಚಟ್ನಿಗೆ ರೆಡಿ ಮಾಡುತ್ತಿದ್ದರು. ಅಷ್ಟರಲ್ಲಿ ಸೋನಲ್ ಸಹ ಎದ್ದು ಬಂದಿದ್ಲು. ಬಂದು, ಅರೆ ಅತ್ತೆ, ಆಲೆ ನೀವು ತಿಂಡಿಗೂ ರೆಡಿ ಮಾಡ್ತಿದ್ದೀರಾ? ಸಾರಿ ಅತ್ತೆ, ಎದ್ದೊಳೋದು ಸ್ವಲ್ಪ ಲೇಟ್ ಆಯಿತು ಎಂದು ಮತ್ತೊಂದು ಕಡೆ ಕಾಫಿಗೆ ಇಟ್ಟು, ಅತ್ತೆ ನೀವು ಕಾಫಿ ಕುಡಿತೀರಿ, ನಿಮಗೂ ಸೇರಿ ಮಾಡಲಾ ಎಂದು ಕೇಳುತ್ತಾಳೆ. ಈಶ್ವರಿಯವರು ದೋಸೆ ಮಾಡುತ್ತಲೇ, ಬೇಡಮ್ಮ, ನಂದು ಈಗ ತಾನೇ ಆಯಿತು, ನೀನು ಕುಡಿ. ಮತ್ತೆ ಸೋನು, ನಾನು ದೋಸೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿದ್ದೇನೆ, ಜೊತೆಗೆ ಚಟ್ನಿ ರೆಡಿ ಮಾಡಿದ್ದೀನಿ. ನೀನು ಚಟ್ನಿನ ಒಂಚೂರು ಮಿಕ್ಸಿ ಮಾಡಿ ಅದ್ರ ಜೊತೆ ಆಲೂಗೆಡ್ಡೆ ಪಲ್ಯ ಒಂಚೂರು ಮಾಡ್ತೀಯಾ? ನನಗೆ ದೇವಸ್ಥಾನಕ್ಕೆ ಲೇಟ್ ಆಗ್ತಿದೆ ಎಂದು ಹೇಳಲು ಸೋನಲ್, ಸರಿಯತ್ತೆ, ಆಯಿತು, ನೀವೇನು ಟೆನ್ಷನ್ ತಗೋಬೇಡಿ, ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ಎಲ್ಲರಿಗೂ ತಿಂಡಿ ಕೊಡುತ್ತೇನೆ ಎಂದು ಹೇಳಲು ಈಶ್ವರಿಯವರು ನಗುತ್ತಾ, ನನ್ನ ಮುದ್ದು ಸೊಸೆ ಎಂದು ಅವಳಿಗೆ ದೃಷ್ಟಿ ತೆಗೆದು ದೇವಸ್ಥಾನಕ್ಕೆ ಹೊರಡುತ್ತಾರೆ. ಈಶ್ವರಿಯವರಿಗೆ ಬೆಳಿಗ್ಗೆನೇ ಎದ್ದು ದಿನವೂ ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ. ಅವರು ದೇವಸ್ಥಾನಕ್ಕೆ ಹೋಗದೆ ತಿಂಡಿ ಸಹ ತಿನ್ನುವುದಿಲ್ಲ. ದೇವರು ಅಂದರೆ ಅಷ್ಟು ಭಕ್ತಿ. ಜೊತೆಗೆ ದೇವಸ್ಥಾನದ ನೆಪದಲ್ಲಿ ವಾಕಿಂಗ್ ಕೂಡ ಆಗುತ್ತೆ ಎನ್ನುವುದು ಇನ್ನೊಂದು ಕಾರಣ. ಅವರು ದೇವಸ್ಥಾನಕ್ಕೆ ಹೋದ ನಂತರ ಸೋನಲ್ ಚಟ್ನಿ ರುಬ್ಬಿ ಆಲೂಗೆಡ್ಡೆ ಪಲ್ಯ ಮಾಡಿ ಇಟ್ಟು ತಾನು ಕಾಲೇಜ್ ಹೋಗುವ ಸಲುವಾಗಿ ರೆಡಿಯಾಗಲು ತನ್ನ ರೂಮಿನತ್ತ ಹೋಗುತ್ತಾಳೆ. ಗಂಟೆ 9 ಆಗುತ್ತಲೇ ಎಲ್ಲರೂ ಎದ್ದು ರೆಡಿಯಾಗಿ ಒಬ್ಬೊಬ್ಬರೇ ಡೈನಿಂಗ್ ಟೇಬಲ್ ಬಳಿ ಬರುತ್ತಾರೆ. ಸೋನಲ್ ಸಹ ಬಂದು ಎಲ್ಲರಿಗೂ ತಟ್ಟೆ ಇಟ್ಟು ತಿಂಡಿ ಬಡಿಸುತ್ತಿರಲು ಮನಸ್ವಿ ಸಹ ರೆಡಿಯಾಗಿ ಬಂದು ಟೇಬಲ್ ಮೇಲೆ ಕುಳಿತುಕೊಂಡು, ಅತ್ತಿಗೆ, ಮಹಿಯಣ್ಣ ಯಾವಾಗ ಬರ್ತಾನೆ, ಐ ಮಿಸ್ ಹರ್ ಎಂದು ಹೇಳಲು ನಿಖಿಲ್, ಯಾಕೋ ಚೌಟ್ಮೆಣ್ಸಿನ್ಕಾಯಿ, ನಾನು ನಿನ್ನ ಅಣ್ಣ ಇಲ್ಲೇ ಇಲ್ವಾ? ಹಾಗಂದ್ರೆ ನಿನಗೆ ನನ್ನ ಜೊತೆ ಬೋರ್ ಆಗುತ್ತಾ ಎಂದು ಕೇಳಲು, ಆಗಲ್ಲ ಅಣ್ಣ, ಅವನು ಈ ಮಂತಲ್ಲಿ ಬರಬೇಕಿತ್ತಲ್ಲ, ಅದಕ್ಕೆ ಅಷ್ಟೇ, ನೀನು ಬೇಜಾರು ಮಾಡ್ಕೋಬೇಡ ಎಂದು ಹೇಳುತ್ತಾಳೆ. ಅವರಿಬ್ಬರ ಮಾತು ಕೇಳಿಸಿಕೊಳ್ಳುತ್ತಿದ್ದ ಮನೆಯ ಹಿರಿಯರು, ನಿಕ್ಕು ಮತ್ತೆ ಮನು, ಸಾಕು, ಮಾತು ನಿಲ್ಲಿಸಿ, ತಿಂಡು ತಿನ್ನುವ ಸಮಯದಲ್ಲಿ ಜಾಸ್ತಿ ಮಾತನಾಡಬಾರದು. ಮತ್ತೆ ಮನು, 1 ವಾರದಿಂದ ಟ್ರಿಪ್ ಎಂದು ಸರಿಯಾಗಿ ಓದಿರುವುದಿಲ್ಲ ನೀನು, ಬೇಗ ಬೇಗ ತಿಂಡಿ ತಿಂದು ಸ್ಕೂಲಿಗೆ ಹೊರಡು ಬೇಗ ಎಂದು ಹೇಳಲು ನಿಕ್ಕಿ, ಹ್ಞೂ ಮತ್ತೆ ಟೈಮ್ ಆಯಿತು, ಬೇಗ ತಿಂಡಿ ತಿನ್ನು, ನಾನು ಹೋಗ್ತಾ ನಿನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗ್ತೀನಿ ಎಂದು ಹೇಳುತ್ತಾನೆ. ಸರಿ ಎಂದು ಎಲ್ಲರೂ ತಿಂಡಿ ತಿಂದು ಮನು ನಿಖಿಲ್ ಜೊತೆ ಸ್ಕೂಲ್ಗೆ ಹೋದಳು. ಮನೆಯ ದೊಡ್ಡವರು ಸಹ ಅವರವರ ಕೆಲಸಕ್ಕೆ ಹೋದರು. ಸೋನಲ್ ಸಹ ಬೇಗ ಬೇಗ ತಿಂಡಿ ತಿಂದು ಟೈಮ್ ಆಗಿದ್ದ ಕಾರಣ ಮನೆ ಡೋರ್ ಲಾಕ್ ಮಾಡಿ ವಾಚ್ಮ್ಯಾನ್ಗೆ ಕೊಟ್ಟು ತನ್ನ ಸ್ಕೂಟಿ ಏರಿ ಕಾಲೇಜ್ ಕಡೆ ಹೋಗುತ್ತಾಳೆ. ನಯನ ಖುಷಿಯಿಂದ ಅಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಯೆಲ್ಲ ತೊಳೆದು ಮುಗಿಸುವ ಹೊತ್ತಿಗೆ ಗಂಟೆ ಆಲೆ 9:10-30 ತೋರಿಸುತ್ತಿತ್ತು. ಎಲ್ಲ ಕೆಲಸ ಮುಗಿಸಿಕೊಂಡು ತನ್ನ ರೂಮಿಗೆ ಬಂದು ಟೈಮ್ ನೋಡಿ, ಅಯ್ಯೋ, ಆಲೆ ಇಷ್ಟೊಂದು ಟೈಮ್ ಆಯ್ತಾ ಎಂದು ಬಂದು ವಾಶ್ರೂಮ್ಗೆ ಹೋಗಿ ನೈಟ್ ಡ್ರೆಸ್ ತೊಟ್ಟು ಬಂದು ಬೆಡ್ ಮೇಲೆ ಮಲಗುತ್ತಾಳೆ. ತುಂಬ ಸುಸ್ತಾದ ಕಾರಣ ಬೆಡ್ ಮೇಲೆ ಮಲಗಿದ್ದೇ ನಿದ್ದೆಗೆ ಜಾರುತ್ತಾಳೆ. ಬೆಳಗ್ಗೆ ಎಂದಿನಂತೆ ಬೇಗ ಎದ್ದ ನಯನ ಬಾತ್ರೂಮ್ಗೆ ಹೋಗಿ ನಿತ್ಯ ಕರ್ಮ ಮುಗಿಸಿಕೊಂಡು ಸ್ನಾನ ಮಾಡಿ ರೆಡಿಯಾಗಿ ತನ್ನ ರೂಮಿನಿಂದ ಆಚೆ ಬಂದು ನೋಡಲು ಇನ್ನೂ ಯಾರೂ ಎದ್ದಿರುವುದಿಲ್ಲ. ನಯನ ಮನೆಯ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಒಳಗೆ ಬಂದು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡುತ್ತಾಳೆ. ಮನೆ ಕಸ ಗುಡಿಸಿ ನೆಲ ಒರೆಸಿ ನಂತರ ದೇವರ ಮನೆಗೆ ಹೋಗಿ ಅಲ್ಲೂ ಎಲ್ಲ ಕ್ಲೀನ್ ಮಾಡಿ ದೇವರಿಗೆ ಹೂ ಮುಡಿಸಿ ಎಲ್ಲ ದೇವರ ಅಲಂಕಾರ ಮುಗಿದ ನಂತರ ದೇವರ ದೀಪ ಹಚ್ಚಿ ಪೂಜೆ ಮಾಡುತ್ತಾಳೆ. ಪೂಜೆ ಮಾಡಿದ ನಂತರ ನಯನ ಮನಸ್ಸಿನಲ್ಲಿ, ಅಪ್ಪ ದೇವರೇ, ಎಲ್ಲರಿಗೂ ಒಳ್ಳೆಯದೇ ಮಾಡಪ್ಪ ಎಂದು ಹೇಳಿಕೊಂಡು ದೇವರ ಮನೆಯಿಂದ ಆಚೆ ಬರುತ್ತಾಳೆ. ಅಷ್ಟರಲ್ಲಿ ಟೈಮ್ ಆಗಲೇ 8 ತೋರಿಸುತ್ತಿತ್ತು. ಅವಳು ಟೈಮ್ ನೋಡಿ, ಅಯ್ಯೋ ಲೇಟ್ ಆಗೋಯ್ತು ಎಂದು ಅಡುಗೆ ಮನೆ ಕಡೆ ಹೋಗುತ್ತಿರಲು ಅದೇ ಸಮಯಕ್ಕೆ ಸರಿತಾ ಅವರು ಎದ್ದು ರೂಮಿನಿಂದ ಆಚೆ ಬಂದಿದ್ರು.
ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ, ಲೇ ನಯನ, ಕಾಫಿ ಕೊಡೆ ಎಂದು ಕರೆಯುತ್ತಾರೆ. ನಯನ, ಚಿಕ್ಕಮ್ಮ, ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಬಂದು ಗ್ಯಾಸ್ ಆನ್ ಮಾಡಿ ಕಾಫಿ ಮಾಡಲು ಇಟ್ಟು ಮತ್ತೊಂದು ಕಡೆ ತಿಂಡಿ ಮಾಡುವ ಸಲುವಾಗಿ ಚಪಾತಿ ಇಟ್ಟು ಕಲಿಸುತ್ತಿರಲು ಕಾಫಿ ಸಹ ಆಗಿತ್ತು. ಕಾಫಿ ಲೋಟಕ್ಕೆ ಹಾಕಿ ತಂದು ಸರಿತಾ ಅವರಿಗೆ ಕೊಡುತ್ತಾಳೆ. ಸರಿತಾ ಅವರು ಕಾಫಿ ಲೋಟ ತೆಗೆದುಕೊಂಡು ಕಾಫಿ ಕುಡಿಯುತ್ತಾ ಟಿವಿ ಆನ್ ಮಾಡಿ ನೋಡಿಕೊಂಡು ಕುಳಿತುಕೊಳ್ಳುತ್ತಾರೆ. ನಯನ ಅಡುಗೆ ಮನೆಗೆ ಬಂದು ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮಾಡುವ ಸಲುವಾಗಿ ಬೆಂಡೆಕಾಯಿ ಎಲ್ಲ ಹೆಚ್ಚಿ ಪಲ್ಯ ಮಾಡಿ ಇಟ್ಟು ಅಡುಗೆ ಮನೆಯಿಂದ ಆಚೆ ಬರಲು ವಿನೋದ್ ಅವರು ಸಹ ರೆಡಿಯಾಗಿ ತಮ್ಮ ರೂಮಿನಿಂದ ಆಚೆ ಬಂದಿದ್ದರು. ಅವರನ್ನು ನೋಡಿದ ನಯನ, ಚಿಕ್ಕಪ್ಪ ಕಾಫಿ ಕೊಡಲಾ ಎಂದು ಕೇಳಲು ಅವರು, ಹ್ಞೂ ನಯನ ಕೊಡಮ್ಮ ಎನ್ನಲು ಮತ್ತೆ ಅವರಿಗೆ ಕಾಫಿ ಮಾಡಿಕೊಂಡು ಬಂದು ಕೊಡುತ್ತಾಳೆ. ಕೊಟ್ಟು ನಯನ ತನ್ನ ರೂಮ್ ಕಡೆ ಹೋಗುತ್ತಿದ್ದಳು. ಅವಳನ್ನು ತಡೆದ ವಿನೋದ್ರವರು, ನಯನ ಬಾಮ್ಮ ಇಲ್ಲಿ ಎಂದು ಕರೆಯಲು ನಯನ ಅವರ ಬಳಿ ಬಂದು, ಚಿಕ್ಕಪ್ಪ ಬೇರೆ ಏನಾದರೂ ಬೇಕಾ ಎಂದು ಕೇಳಲು ವಿನೋದ್ರವರು ತಮ್ಮ ಜೇಬಿನಿಂದ ಸ್ವಲ್ಪ ದುಡ್ಡು ತೆಗೆದು ಅವಳಿಗೆ ಕೊಡುತ್ತಾ, ನಯನ ತಗೋ ದುಡ್ಡು, ಇವತ್ತು ಕಾಲೇಜಿಗೆ ಹೋಗಿ ನಿಮ್ಮ ಪ್ರಿನ್ಸಿಪಾಲ್ಗೆ ಕೊಟ್ಟು ನಿನ್ನ ಹೆಸರನ್ನು ಬರೆಸು ಎಂದು ಹೇಳುತ್ತಾರೆ. ಅದಕ್ಕೆ ನಯನ ದುಡ್ಡು ತೆಗೆದುಕೊಂಡು ಎಣಿಸಲು ಅದರಲ್ಲಿ 20,000 ಇರುವುದು ನೋಡಿ, ಅರೆ ಚಿಕ್ಕಪ್ಪ, ನಮಗೆ ಟ್ರಿಪ್ಗೆ ಬರೀ 10,000 ಮಾತ್ರ ಪೇ ಮಾಡಲು ಇರುವುದು, ನೀವು ನೋಡಿದರೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಲ್ಲ ಎಂದು ಕೇಳಲು ವಿನೋದ್ರವರು, ಗೊತ್ತಮ್ಮ, ಇನ್ನೂ ಉಳಿದಿದ್ದು ದುಡ್ಡು ನಿನ್ನ ಖರ್ಚಿಗೆ, ಆಯ್ತಾ ಇಟ್ಕೋ ಎಂದು ಹೇಳುತ್ತಾರೆ. ಅವರಿಬ್ಬರನ್ನೇ ನೋಡುತ್ತಿದ್ದ ಸರಿತಾ ಅವರು ತಕ್ಷಣ ಎದ್ದು ಬಂದು ನಯನ ಕೈಯಿಂದ ದುಡ್ಡು ಕಿತ್ತುಕೊಂಡು, ಅಯ್ಯೋ ಅಯ್ಯೋ ಮನೆ ಹಾಳಿ, ನಮ್ಮ ಮನೆಯೆಲ್ಲ ಹಾಳು ಮಾಡಿಬಿಡ್ತಾಳೆ, ಇವಳಿಗೇಕೆ ಇಷ್ಟೊಂದು ದುಡ್ಡು, ಬರೀ ಅದೇನೋ ಟ್ರಿಪ್ ಅಂದ್ಲಲ್ಲ ಅಷ್ಟು ಮಾತ್ರ ಕೊಡಿ, ಇನ್ನು ಮಿಕ್ಕಿದ್ದು ಕೊಡುವ ಅವಶ್ಯಕತೆ ಇಲ್ಲ ಎಂದು ದುಡ್ಡನ್ನು ತಮ್ಮ ನೈಟಿಯ ಜೋಬಿಗೆ ಇಟ್ಟುಕೊಳ್ಳಲು ಹೋಗುತ್ತಿದ್ದರು. ವಿನೋದ್ರವರು ತಕ್ಷಣ ಅವರ ಕೈಯಿನಿಂದ ದುಡ್ಡು ಕಿತ್ತುಕೊಂಡು ಮತ್ತೆ ನಯನ ಕೈಗೆ ಇಡುತ್ತಾ, ನೀನು ಹೋಗಮ್ಮ, ನಿನಗೆ ಕಾಲೇಜಿಗೆ ಟೈಮ್ ಆಗುತ್ತೆ, ಹೋಗು, ಬೇಗ ತಿಂಡಿ ತಂದು ಬಡಿಸು, ನಾನು ತಿಂಡಿ ತಿಂದು ಇವತ್ತು ನಾನೇ ನಿನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ ಎಂದು ಹೇಳಿ ಕಳಿಸುತ್ತಾರೆ. ನಯನ ದುಡ್ಡನ್ನು ಮತ್ತೆ ವಿನೋದ್ ಅವರಿಗೆ ಕೊಡುತ್ತಾ, ಅದು ಚಿಕ್ಕಪ್ಪ, ನನಗೆ ಇಷ್ಟೊಂದು ದುಡ್ಡು ಬೇಡ, ಟ್ರಿಪ್ಗೆ ಎಷ್ಟು ಬೇಕೋ ಅಷ್ಟು ಕೊಡಿ ಸಾಕು ಎಂದು ದುಡ್ಡು ಕೊಡಲು ನೋಡುತ್ತಾಳೆ. ಅವಳನ್ನು ತಡೆದ ವಿನೋದ್ರವರು, ಪರವಾಗಿಲ್ಲ ನಯನ, ಇಟ್ಕೊಮ್ಮ, ನಿಮ್ಮ ಚಿಕ್ಕಮ್ಮ ಏನೋ ಹೇಳ್ತಾಳೆ ಅಂತ ತಲೆಗೆ ಹಾಕೋಬೇಡ ಆಯಿತಾ, ನೀನೇನು ಬೇಜಾರು ಮಾಡ್ಕೋಬೇಡ, ನಿನಗೆ ಅಲ್ಲಿ ಟ್ರಿಪ್ ಅಂತ ಹೋದರೆ ತುಂಬ ಖರ್ಚುಗಳು ಇರುತ್ತೆ ಕಣಮ್ಮ, ಯಾರ ಹತ್ರ ದುಡ್ಡು ಕೇಳ್ತೀಯಾ, ಪರವಾಗಿಲ್ಲ, ನೀನು ಈ ದುಡ್ಡನ್ನು ಇಟ್ಕೊಂಡು ಆರಾಮಾಗಿ ಟ್ರಿಪ್ಪಿಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬಾ, ಈ ನಿನ್ನ ಚಿಕ್ಕಮ್ಮಂದು ಯಾವಾಗಲೂ ಇದ್ದದ್ದೇ ಎಂದು ಹೇಳುತ್ತಾರೆ. ಅವರು ಹಾಗೆ ಹೇಳಿದ್ದೆ ನಯನ ಮತ್ತೆ ಏನೂ ಹೇಳದೆ ದುಡ್ಡನ್ನು ತೆಗೆದುಕೊಂಡು ತನ್ನ ರೂಮ್ ಕಡೆ ಹೋಗಿ ತನ್ನ ಬ್ಯಾಗಿನೊಳಗೆ ದುಡ್ಡನ್ನು ಇಟ್ಟು ಮತ್ತೆ ಅಡಿಗೆ ಮನೆಗೆ ಬಂದು ತಿಂಡಿಯನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಮೂವರಿಗೂ ತಿಂಡಿಯನ್ನು ಬಡಿಸಿಕೊಡುತ್ತಾಳೆ. ಸರಿತಾರವರು ವಿನೋದ್ರವರಿಗೆ, ಅಲ್ಲ ಕಣ್ರಿ, ಇವಳಿಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇದ್ದಿದ್ರಲ್ಲ, ನಿಮಗೇನು ಬುದ್ಧಿ ಬೇಡವಾ, ಅವಳಿಗೆ ಟ್ರಿಪ್ಪಿಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇರೋದೇ ಹೆಚ್ಚು, ಅಂಥದ್ರಲ್ಲಿ ಇನ್ನೂ 10,000 ಬೇರೆ ಎಕ್ಸ್ಟ್ರಾ ಕೊಟ್ಟಿದ್ದೀರಾ, ಆ ದುಡ್ಡನ್ನು ಇಟ್ಕೊಂಡು ಇವಳೇನಾದರೂ ತಪ್ಪು ದಾರಿ ಹಿಡಿದರೆ ಏನು ಮಾಡೋದು ನಾವಿಲ್ಲಿ, ಅವರ ಅಪ್ಪ ಅಮ್ಮ ಏನು ದರಿದ್ರದೊಳನ್ನ ನಮ್ಮ ತಲೆಗೆ ಕಟ್ಟಿ ಹೋಗ್ಬಿಟ್ರು, ಬೇಗ ಯಾವುದಾದ್ರೂ ಒಂದು ಹುಡುಗನ್ನ ಹುಡುಕಿ ಬೇಗ ಅವನಿಗೆ ಕಟ್ಟಿ ಕೈ ತೊಳ್ಕೊಂಡು ಬಿಡೋಣ ಎಂದು ಹೇಳುತ್ತಾಳೆ. ಅವಳು ಹಾಗೆ ಹೇಳಿದ್ದೆ ವಿನೋದ್ರವರು ಸಿಟ್ಟಿನಿಂದ, ಸರಿತಾ, ನಾಲ್ಗೆ ಅದ್ದು ಬಸ್ತಿನಲ್ಲಿ ಇಟ್ಟುಕೊಂಡು ಮಾತಾಡು, ಅವರು ದರಿದ್ರದವರು ಎಂದು ಅವರ ಅಪ್ಪ ಅಮ್ಮನಿಗೆ ಬೈತಾ ಇದೆಯಲ್ಲ, ಅವರು ನನ್ನ ಸ್ವಂತ ಅಣ್ಣ ಅತ್ತಿಗೆ, ಅದು ನೆನಪಲ್ಲಿ ಇಟ್ಕೋ ಎಂದು ಹೇಳುತ್ತಾರೆ. ಸರಿತಾರವರು ಮತ್ತೆ, ಏನು ಅಣ್ಣ ಅಂತೆ ಅತ್ತಿಗೆ ಅಂತೆ, ಏನು ಬಾರಿ ಮಾಡಿಟ್ಟು ಹೋಗ್ಬಿಟ್ಟಾರೆ ನಮಗಿಲ್ಲಿ ಎಂದು ಹೇಳುತ್ತಾರೆ. ಅವರು ಹಾಗೆ ಹೇಳಿದ್ದೆ ವಿನೋದ್ರವರು ಮತ್ತೆ ಸಿಟ್ಟಿನಿಂದ, ಅವಳೇನೇ ಮಾಡ್ತಾ ಇದ್ದಾಳೆ ನಿನಗೆ, ಏನು 3 ಹೊತ್ತು ಕುತ್ಕೊಂಡು ತಿನ್ನೋದಷ್ಟೇ ನಿನ್ನ ಕೆಲಸ, ಮನೆ ಕೆಲಸ ಎಲ್ಲ ಪಾಪ ಆ ಪುಟ್ಟ ಹುಡುಗಿನೇ ಮಾಡುತ್ತೆ, ತಿಂಡಿ ಅಡುಗೆ ಎಲ್ಲ ಸಹ ಮಾಡುತ್ತೆ, ನೀನು ದಿನವಿಡೀ ಕುತ್ಕೊಂಡು ತಿಂತಿರ್ತೀಯಲ್ಲ, ಆದರೂ ಆ ಹುಡುಗಿನ ಬೈಯೋದು ಮಾತ್ರ ಬಿಡಲ್ಲ, ಬಾ ಈಗ ಬೇಗ ತಿಂಡಿ ತಿನ್ನು, ನೀನು ಅದನ್ನೇ ತಾನೇ ದಿನ ಮಾಡೋದು, ನಿನಗಂತೂ ಕೆಲಸ ಇಲ್ಲ, ನನಗಂತೂ ತುಂಬ ಕೆಲಸ ಇದೆ ಕಣಮ್ಮ, ನನಗೆ ಕೆಲಸಕ್ಕೆ ಟೈಮ್ ಆಗ್ತಿದೆ ಎಂದು ಡೈನಿಂಗ್ ಟೇಬಲ್ ಬಳಿ ಬಂದು ತಿಂಡಿ ತಿನ್ನಲು ಕುಳಿತುಕೊಳ್ಳುತ್ತಾರೆ. ಸರಿತಾರವರು ಸಹ ಗೊಣಗಿಕೊಂಡೇ ಬಂದು ತಿಂಡಿ ತಿನ್ನಲು ಕುಳಿತುಕೊಳ್ಳುತ್ತಾರೆ. ನಯನ ಕೂಡ ಬಂದು ತಿಂಡಿ ತಿನ್ನುವ ಹೊತ್ತಿಗೆ ವಿನೋದ್ರವರು ಸಹ ತಿಂಡಿ ತಿಂದು, ನಯನ ಬೇಗ ಬಾ ಅಮ್ಮ, ಕಾಲೇಜ್ ಟೈಮ್ ಆಗ್ತಿದೆ, ನಾನು ನಿನ್ನನ್ನು ಡ್ರಾಪ್ ಮಾಡಿ ನಾನು ಹಂಗೆ ಆಫೀಸ್ಗೆ ಹೋಗ್ತೀನಿ ಎಂದು ಹೇಳಿ ಅವಳನ್ನು ಕರೆಯುತ್ತಾರೆ.
ಬೇಗ ಬೇಗ ತಿಂಡಿ ತಿಂದು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಆಚೆ ಹೋಗುತ್ತಾಳೆ. ವಿನೋದ್ರವರು ಕಾರ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗೆ ಬರ್ತಾ ಇದೆ ಎಂದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡೋದನ್ನು ಮಾತ್ರ ಮರಿಬೇಡಿ. ವ್ಯೂಸ್ ತುಂಬ ಬರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಯಾಕೆ ಆಗ್ತಾಯಿಲ್ಲ? ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಆಗಿ ಲೈಕು ಕಮೆಂಟು ಕೊಟ್ಟರೆ ನನಗೂ ಕತೆ ಹಾಕೋಕ್ಕೆ ಸ್ಫೂರ್ತಿ ಬರುತ್ತೆ. ಪ್ಲೀಸ್